ಮೇಡಮ್ ಏನೋ ಬರೋದಕ್ಕೆ ಹೇಳಿದ್ರಂತೆ. ಇದೇನು ಶ್ರೇಷ್ಠ ಹೊಸದಾಗಿ ಮೇಡಮ್ ಅಂತೆಲ್ಲ ಕರೆಯೋ ಅವಶ್ಯಕತೆ ಇಲ್ಲ. ಭಾಗ್ಯ ಅಂತ ಕರೆದ್ರೆ ಸಾಕು. ನಾನೇನ್ ನಿನ್ ಮೇಲೆ ರೆಸ್ಪೆಕ್ಟ್ ಇಟ್ಟು ಕರಿತಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಇನ್ನು ಮುಂದೆ ಇವಳು ಅತ್ತಿಗೆ ಅಂತ ನಿನ್ ಕರೀದೇ ಇದ್ರೆ ನನಗ್ ಬಂದ್ ಹೇಳು, ನಾನು ಅವ್ರಿಗೆ ಬೆಂಡೆ ತುತ್ತೀನಿ. ಸರಿ ಮಾವ. ಆದ್ರೆ ಕನ್ನಿಕಾ ಇನ್ನು ಯಾಕೋ ಅತ್ತಿಗೆ ಅಂತ ಕರೀತಾ ಇಲ್ವಲ್ಲ ಮಾವ? ಕನ್ನಿಕಾ, ಕೋಪ ಯಾಕೆ ಮಾಡ್ಕೊಂಡಿದ್ದೀಯ? ಎಲ್ಲಿ ಒಂದ್ಸರಿ ನನ್ನ ಮುಂದೆ ಅತ್ತಿಗೆ ಅಂತ ಕರಿ, ನಾನು ಕಿವಿಯಾರ ಕೇಳಿಸ್ಕೊತೀನಿ. ಕರಿ ನಾನು ಒಂದ್ಸಲ ಕೇಳಿಸ್ಕೊತೀನಿ. ನನಗೆ ಇವಾಗ ಮೂಡಿಲ್ಲ. ಮೂಡ್ ಇರ್ಲಿ ಇಲ್ದೇ ಇರ್ಲಿ, ನೀನ್ ಇವಳನ್ನ ಅತ್ತಿಗೆ ಅಂತ ಕರೆದ್ರೆ ನಿನ್ನ ಇಲ್ಲಿಂದ ಹೋಗೋದಕ್ ಬಿಡ್ತೀನಿ. ಅಲ್ಲ, ಯಾಕೆ ನೀವೆಲ್ಲ ನನ್ನ ತಲೆ ತಿಂತಿದ್ದೀರಾ? ಈಗೇನು ಕರೆಯೋದಿಲ್ವಾ ನೀನು? ಸರಿ, ಕರಿತೀನಿ ಬಿಡಿ. ಅತ್ತಿಗೆ ಸಾಕಾ? ಸರಿಯಾಗಿ ಕೇಳಿಸ್ಲಿಲ್ಲ ಮಾವ. ಕೇಳಿಸ್ತಿಲ್ವಂತೆ, ಇನ್ನೊಂದ್ಸತಿ ಕರಿ. ಅತ್ತಿಗೆ ಸಾಕಾ? ಅಲ್ಲ, ಅದನ್ನೇ ಸ್ವಲ್ಪ ನಗ್ನಗ್ತಾ ಹೇಳ್ಬಾರ್ದ ಕನ್ನಿಕಾ? ಅದ್ಯಾಕ್ ಮುಖ ಗಂಟ ಹಾಕೊಂಡ್ ಹೇಳ್ತೀಯ? ನನ್ ಇರೋದೇ ನನ್ ಕರೆಯೋದು ಹಾಗೆ. ನೋಡು, ನಾನ್ ಇವಾಗ ಕರ್ತೋಡ್ ಅದ್ಕೆ ನೋಡು, ಈ ತರ ಕರ್ತೋರ್ಸು. ಹೇಗೆ ಅಂತ ಗೊತ್ತಾಯ್ತಲ್ಲ, ಆ ರೀತಿ ಕರಿ. ಅದ್ಕೆ ವಾವ್, ಇದು ಸೂಪರ್ ಮಾವ. ಪೂಜಾ, ಒಂದು ಲೋಟ ಬಿಸಿ ಕಾಫಿ ಕೊಡ್ತೇನಮ್ಮ. ಸಕ್ಕರೆ ಅಪ್ಪ, ಸಕ್ಕರೆ ನಿಮ್ಗಲ್ಲ, ನನಗೆ. ಸರಿ. ಅಲ್ಲ, ಇದೇನಿದು? ಇದ್ರಲ್ಲೆಲ್ಲ ಬರೀ ನಾವು ಆರ್ಡರ್ ಕೊಟ್ಟಿರೋದು, ರಿಸೀವ್ ಆಗಿರೋದು, ಡೆಲಿವರ್ ಆಗಿರೋದು ಬರೀ ಇಷ್ಟೇ ಇದೆಯಲ್ಲ. ಇದೆಲ್ಲದೂ ಈಕ್ವಲ್ ಆಗೇ ಇದೆ. ನಾವು ಆರ್ಡರ್ ಕೊಟ್ಟಿರೋ ಐಟಮ್ಸು, ಸಪ್ಲೈಯರ್ ಕೊಟ್ಟಿರೋ ದುಡ್ಡು, ಎಲ್ಲದಕ್ಕಿಂತ ಹೆಚ್ಚಾಗಿ ಡೆಲಿವರಿ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋ ಐಟಮ್ಸು, ಇದು ಯಾವಾಗಲೂ ಕಾಣಿಸ್ತಿಲ್ವಲ್ಲ? ಇಲ್ಲಿ ದುಡ್ಡಿನ ನದಿನೇ ಹರಿಯುತ್ತೆ. ದುಡ್ಡಿನ ನದಿನ ನಮ್ಮ ಸಮುದ್ರಕ್ಕೆ ಸೇರಿಸಬೇಕು. ಏನು ಇಲ್ಲ ಅಂದ್ರೆ ಅವ್ರುಗಳು ಯಾಕೆ ಅವತ್ತು ಹಾಗೆ ಮಾತಾಡ್ಕೊಳ್ತಿದ್ರು? ಅಷ್ಟೊಂದು ಕಾನ್ಫಿಡೆಂಟ್ ಮಾತಾಡ್ಕೊಳ್ತಾ ಇದ್ರು ಅಂದ್ಮೇಲೆ ಏನೋ ವಿಷಯ ಇರ್ಲೇಬೇಕು. ಏನಿರ್ಬೋದು? ತಲೆ ಎಲ್ಲ ಕೆಟ್ಟ ಹೋಗ್ತಿದೆ ಬಿಟ್ರೆ ಯಾವ ಲಿಂಕು ಸಿಗ್ತಾನೆ ಇಲ್ಲ. ಅದು ಅಲ್ಲದೆ ಇದ್ದಕ್ಕಿದ್ದ ಹಾಗೆ ಆ ಶ್ರೇಷ್ಠ ಯಾಕೆ ಇಲ್ಲಿ ಕೆಲಸ ಅನ್ನೋದೇ ಅದ್ರಲ್ಲೂ ಅವಳು ಬಂದಿರೋದು ಕನ್ನಿಕಾ ಕಡೆ ಅಂತ. ಅಂದ್ರೆ ಶ್ರೇಷ್ಠನಿಗೆ ಎಲ್ಲಾ ವಿಷಯನೂ ಗೊತ್ತಾ? ಅವಳು ಇಲ್ಲಿ ಬರಕ್ ಮುಂಚೆನೆ ಕನ್ನಿಕಾ ಅವಳಿಗೆಲ್ಲ ಟ್ರೈನಿಂಗ್ ಕಳಿಸಿದ. ನಾವ್ ಮಾಡ್ತಾ ಇರೋ ಕೆಲ್ಸಗಳು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಕಳ್ಸಿದಾಳ. ಒಂದು ಅರ್ಥ ಆಗ್ತಿಲ್ವಲ್ಲ. ನೋಡೋಣ, ಶ್ರೇಷ್ಠ ಹತ್ರ ಎಲ್ಲ ಗೊತ್ತಾಗತ್ತೆ. ಭಾಗ್ಯಮ್ಮ ಕಾಲ್ ಮಾಡ್ತಿದ್ದಾರೆ. ಶ್ರೇಷ್ಠ ನಿಮ್ ಜೊತೆ ಇದ್ರೆ ಒಂದು ಕ್ಯಾಬಿನ್ ಕಳಿಸಿ. ಸರಿ ಮ್ಯಾಮ್, ಆಯ್ತು. ಭಾಗ್ಯಮ್ಮ ಕರೀತಿದ್ದಾರೆ ಕ್ಯಾಬಿನ್ಗೆ. ಹೌದಾ? ಭಾಗ್ಯ, ನನಗ್ ಗೊತ್ತು ನೀನ್ ಯಾಕೆ ಕರಿತಿದ್ಯಾ, ಏನ್ ಹೇಳ್ಬೇಕು ಅಂತಿದ್ಯಾ ಅಂತ. ಎಲ್ಲಾನು ನನ್ ತುಂಬಾ ಗೊತ್ತು. ತನ್ವಿ ಏನ್ ಮಾಡ್ತಿದ್ದಾಳೆ ಶ್ರೇಷ್ಠ? ಆರಾಮ ಅಂತ ಕೇಳೋ ಕರಿತಿದ್ಯಾ ತಾನೆ? ಅವಳನ್ನ ವಾಪಸ್ ಕಳಿಸ್ಕೊಡು ಅಂತ ರಿಕ್ವೆಸ್ಟ್ ಮಾಡ್ಬೇಕು ಅಂತ ಇದ್ಯಾ ತಾನೆ? ಅಥವಾ ಮರ್ಯಾದೆಲ್ ಕಳಿಸ್ಕೊಡು ಅಂತ ಆರ್ಡರ್ ಮಾಡ್ತೀಯಾ? ಏನ್ ಮಾಡ್ಬೇಕು ಅಂತಿದ್ಯಾ? ಯಾವ ಆಪ್ಷನ್ನ ಚೂಸ್ ಮಾಡ್ತೀಯಾ ಅಂತ ನಾನು ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಭಾಗ್ಯ, ನೋಡು, ನೀನ್ ಯಾವ ಆಪ್ಷನ್ ಬೇಕಾದ್ರೂ ಚೂಸ್ ಮಾಡು, ಬಟ್ ವೈಸ್ ಆಗಿ ಚೂಸ್ ಮಾಡು. ಒಂಚೂರ್ ಹೆಚ್ಚು ಕಡಿಮೆ ಆದ್ರೂ ನಿನ್ಗೇನೆ ತೊಂದ್ರೆ. ನೋಡು, ನಿನ್ ಮಗಳು ನನ್ನ ಕಂಟ್ರೋಲಲ್ಲಿದ್ದಾಳೆ. ಎಮೋಷ್ನಲ್ ಆಗಿ ನನ್ನ ಜೊತೆಲಿ ಅಟ್ಯಾಚ್ ಆಗಿದ್ದಾಳೆ. ನಾನು ಕಣ್ಣೀರ್ ಹಾಕಿದ್ರೆ ಅವಳಿಗೆ ಸಹಿಸ್ಕೊಳಕ್ ಆಗಲ್ಲ. ಅಲ್ಲಿ ತನಕ ನನ್ನ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾಳೆ.
ನೀನ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರು ನಾನ್ ಆಡೋ ನಾಟಕ ನಿನ್ನ ಅವಳಿಂದ ಇನ್ನೂ ದೂರ ಮಾಡುತ್ತೆ. ಸೊ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡು. ಆದ್ರೂ ಭಾಗ್ಯ, ನೀನ್ ಈ ವಿಷಯದಲ್ಲೆಲ್ಲ ಒದ್ದಾಡೋದನ್ನ ನೋಡೋಕೆ ತುಂಬಾ ಖುಷಿ ನನಗೆ. ಮೈ ಐ ಕಮ್ ಇನ್? ಶ್ರೇಷ್ಠ ಬಾ ಕೂತ್ಕೋ. ಮೇಡಮ್, ಏನೋ ಬರೋದಕ್ಕೆ ಹೇಳಿದ್ರಂತೆ. ಇದೇನ್ ಶ್ರೇಷ್ಠ ಹೊಸದಾಗಿ ಮೇಡಮ್ ಅಂತೆಲ್ಲ ಕರೆಯೋ ಅವಶ್ಯಕತೆ ಇಲ್ಲ. ಭಾಗ್ಯ ಅಂತ ಕರೆದ್ರೆ ಸಾಕು. ನಾನೇನ್ ನಿನ್ಮೇಲೆ ರೆಸ್ಪೆಕ್ಟ್ ಇಟ್ಟು ಕರಿತಿದ್ದೀನಿ ಅಂತ ಅನ್ಕೊಂಡಿದ್ಯಾ ಇಡಿಯಾಟ್? ಸರಿ ಭಾಗ್ಯ, ಯಾಕೆ ಕರ್ದೆ ಅಂತ ಹೇಳು. ಶ್ರೇಷ್ಠ, ಈ ಫೈಲ್ಗಳಲ್ಲಿ ಈ ಟ್ರಸ್ಟ್ ಇದುವರೆಗೂ ಏನೇನು ಆರ್ಡರ್ ಕೊಟ್ಟಿದೆ, ಸಪ್ಲೈಯರ್ಸ್ ಎಷ್ಟೆಷ್ಟು ಐಟಮ್ಸ್ ಕೊಟ್ಟಿದ್ದಾರೆ, ಹಾಗೆ ಯಾವ್ಯಾವ ಸ್ಕೂಲ್ಗೆ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋ ಡೀಟೇಲ್ಸ್ ಇದೆ. ಒಂದ್ಸಲ ನೋಡು. ಏನೇ ವ್ಯತ್ಯಾಸ ಇದ್ರು ನನಗೆ ಹೇಳು. ಎಲ್ಲಾದ್ರೂ ಬೈ ಚಾನ್ಸ್ ನಾವು ಕೊಟ್ಟಿರೋ ದುಡ್ಡು ಜಾಸ್ತಿ ಆಗಿದೆಯಾ ಅಥವಾ ಡೆಲಿವರಿ ಆಗಿರೋ ಐಟಮ್ಸ್ ಕಮ್ಮಿ ಆಗಿದೆಯಾ ಅದನ್ನ ಚೆಕ್ ಮಾಡು. ಮೇಲ್ನೋಟಕ್ಕೆ ನನ್ಗೆಲ್ಲನೂ ಸರಿಯಾಗಿ ಕಾಣಿಸ್ತಾ ಇದೆ. ಆದ್ರೂ ನೀನು ಒಂದ್ಸಲ ಯಾವ್ದಕ್ಕೂ ಗಮನ ಕೊಟ್ಟು ನೋಡು. ಇದನ್ನ ಹೇಳೋಣ ಅಂತಾನೆ ಕರೆದೆ. ಇದನ್ನ ಹೇಳೋದಕ್ಕೆ ಕರ್ದ್ಯಾ? ಅಲ್ಲ, ತನ್ವಿ ಬಗ್ಗೆ ಏನೋ ಮಾತಾಡ್ತೀಯಾ, ಸೀನ್ ಕ್ರಿಯೇಟ್ ಮಾಡ್ತೀಯಾ ಅನ್ಕೊಂಡ್ರೆ ಅದ್ಯಾವುದೂ ಮಾತಾಡದೆ ಈ ಫೈಲ್ ಕೊಟ್ಟಿದ್ಯಲ್ಲ, ಏನಿದೆ ಅಂತದ್ ಇಂಪಾರ್ಟೆಂಟ್ ಈ ಫೈಲಲ್ಲಿ? ಶ್ರೇಷ್ಠ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಭಾಗ್ಯ, ಈಗಲೇ ಹೋಗಿ ಚೆಕ್ ಮಾಡ್ಕೊಂಡು ಬರ್ತೀನಿ. ನಂಗೆ ಗೊತ್ತು ಶ್ರೇಷ್ಠ, ನಾನ್ ನಿನ್ನನ್ನ ಕರೆದು ತನ್ವಿ ಬಗ್ಗೆ ಕೇಳ್ತೀನಿ, ಅವಳನ್ನ ವಾಪಸ್ ಮನೆಗೆ ಕಳಿಸ್ಕೊಡು ಅಂತ ರಿಕ್ವೆಸ್ಟ್ ಮಾಡ್ತೀನಿ ಅಂತ ನೀನ್ ಅನ್ಕೊಂಡಿದ್ದೆ ಅಲ್ವಾ? ಖಂಡಿತವಾಗ್ಲೂ ನಾನು ಅದನ್ನ ಕೇಳಲ್ಲ. ಅದ್ ಕೇಳಿದ್ರೆ ನಿನಗ್ ತುಂಬಾನೇ ಖುಷಿ ಆಗುತ್ತೆ ಅಂತಾನು ಗೊತ್ತು. ಆ ಖುಷಿನ ಯಾವುದೇ ಕಾರಣಕ್ಕೂ ನಾನು ಕೊಡಲ್ಲ. ನನ್ನ ಮಗಳನ್ನ ಹೇಗ್ ವಾಪಸ್ ನನ್ನ ಮನೆಗೆ ಕರ್ಕೊಂಡ್ ಬರ್ಬೇಕು ಅಂತ ನನಗ್ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗಳ ಬಗ್ಗೆ ಮಾತಾಡೋಕೆ ಈ ಜಾಗ ಸೂಕ್ತನೂ ಅಲ್ಲ. ಸದ್ಯಕ್ಕೆ ಈ ಫೈಲ್ಸ್ ಎಲ್ಲಾನು ನೋಡೋಣ. ಅದೆಲ್ಲ ನೋಡಿದ್ಮೇಲೆ ನೀನ್ ಏನ್ ಹೇಳ್ತೀಯ ಅಂತ. ಕನ್ನಿಕಾ ಇದ್ರಲ್ಲಿ ಇನ್ವಾಲ್ವ್ ಇದ್ದಾಳ ಇಲ್ವಾ ಅಂತ ಆದಷ್ಟು ಬೇಗ ಗೊತ್ತು ಮಾಡ್ಕೊಳ್ತೀನಿ. ಬಾ ಶ್ರೇಷ್ಠ. ಸ್ಟೈಲ್ ಬೇರೆ ಇವಳ್ದು. ಛೆ, ಇಷ್ಟೆಲ್ಲ ಓದಿ 10ನೇ ಕ್ಲಾಸ್ ಪಾಸ್ ಆಗಿರೋಳು ಕೈ ಕೆಳಗಡೆ ಕೆಲಸ ಮಾಡೋ ಹಾಗಾಯ್ತಲ್ಲ ನಾನು. ಇದೇನಿದು ಎಲ್ಲ ಇಷ್ಟು ಬೇಗ ಚೆಕ್ ಮಾಡ್ಬಿಟ್ಯಾ? ಓದಿರೋರ್ಗೆ ಇದೆಲ್ಲ ನೀರ್ ಕುಡ್ದಷ್ಟು ಈಸಿ ಭಾಗ್ಯ. ಕಡಿಮೆ ಓದಿರೋರ್ಗೆ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ. ಸರಿ, ಏನಾದ್ರೂ ಡಿಫ್ರೆನ್ಸ್ ಕಾಣಿಸ್ತಾ? ಏನೂ ಇಲ್ಲ, ಎಲ್ಲ ಪರ್ಫೆಕ್ಟ್ ಆಗೇ ಇದೆ. ಸರಿಯಾಗಿ ಚೆಕ್ ಮಾಡಿದ್ಯಾ ತಾನೆ? ನನ್ ಮೇಲೆ ಅಷ್ಟೊಂದು ಡೌಟ ಭಾಗ್ಯ ನಿಮ್ಗೆ? ಛೆ, ಹಾಗೇನಿಲ್ಲ. ಎಲ್ಲಾನು ಚೆಕ್ ಮಾಡಿದೀನಿ, ಯಾವ ಫೈಲಲ್ಲಿ ಯಾವ ಪ್ರಾಬ್ಲಮು ಇಲ್ಲ. ನನಗ್ ಚೆನ್ನಾಗಿ ಗೊತ್ತಿತ್ತು ಶ್ರೇಷ್ಠ, ನೀನ್ ಬಂದು ಇದನ್ನೇ ಹೇಳ್ತೀಯ ಅಂತ. ಯಾಕಂದ್ರೆ ನೀನು ಕನ್ನಿಕಾ ಕಡೆಯವಳು. ಭಾಗ್ಯ, ನಾನ್ ನಿಮ್ಗೇನೋ ಒಂದ್ ಕೇಳಲಾ? ಕೇಳು. ಯಾಕೆ ಭಾಗ್ಯ ಎಲ್ಲ ಬಿಲ್ಗಳನ್ನು ಇಷ್ಟು ಡೀಪಾಗಿ ಚೆಕ್ ಮಾಡು ಅಂತ ಕೇಳ್ತಿದ್ಯಾ? ಇಲ್ಲಿ ಏನಾದ್ರೂ ಸಮಸ್ಯೆ ಆಗಿದ್ಯಾ ಅಥವಾ ಇಲ್ಲಿ ಏನಾದ್ರೂ ಮೋಸ ನಡೀತಿದೆ ಅಂತ ನಿನಗೆ ಅನ್ನಿಸ್ತಿದ್ಯಾ? ಅದ್ ಹೇಗೆ ಇವಳು ಅಷ್ಟು ಕರೆಕ್ಟ್ ಆಗಿ ಹೇಳೋದಕ್ಕೆ ಸಾಧ್ಯ? ಅಂದ್ರೆ ನನ್ಗೆ ಸರಿಯಾಗೇ ಇದೆ. ಇವಳಿಗೆ ಎಲ್ಲ ಗೊತ್ತು. ಆದ್ರೆ ಕನ್ನಿಕಾನ ಕಾಪಾಡಕ್ಕೆ ನನ್ನ ಹತ್ರ ನಾಟಕ ಆಡ್ತಿದ್ದಾಳೆ. ನನ್ನ ಪ್ರಕಾರ ಇವಳು ಬಿಲ್ಗಳನ್ನ ಸರಿಯಾಗಿ ಚೆಕ್ ಮಾಡೇ ಇಲ್ಲ. ಭಾಗ್ಯ, ಆನ್ಸರ್ ಮೀ. ಶ್ರೇಷ್ಠ, ಇಲ್ಲಿ ಆನ್ಸರ್ ಮಾಡ್ಬೇಕಾಗಿರೋದು ನೀನು ಅಲ್ಲ, ನಾನು ಅಲ್ಲ. ಸಾಮಾನ್ಯವಾಗಿ ಎಲ್ಲ ಫೈಲ್ಸು ಹೇಗೆ ಚೆಕ್ ಮಾಡ್ತಾರೆ? ಈಗ ಉದಾಹರಣೆಗೆ ಅವರು 200 ಬುಕ್ ಕಳಿಸಿದ್ದಾರೆ ಅಂತ ಇಟ್ಕೊ. ಅದು ಕರೆಕ್ಟ್ ಆಗಿ ಸಪ್ಲೈ ಆಗಿದೆಯಾ ಇಲ್ವಾ ಅಂತ, ಹಾಗೆ ಒಂದು ಸ್ಕೂಲ್ಗೆ 20 ಕಂಪ್ಯೂಟರು, ಹಾಗೆ ಸ್ಮಾರ್ಟ್ ಕ್ಲಾಸ್ಗೆ ಬೇಕಾಗಿರೋ ಪ್ರಾಜೆಕ್ಟರು ಎಲ್ಲ ಕಳಿಸಿದೀವಿ ಅಂತ ಹೇಳಿದ್ದಾರೆ ಅಂತ ಇಟ್ಕೊ. ಅದು ಸರಿ ಇದೆಯಾ ಇಲ್ವಾ ಅಂತ ತಿಳ್ಕೋಬೇಕು ಅಂದ್ರೆ ಯಾರ ಹತ್ರ ಚೆಕ್ ಮಾಡಬೇಕು?
ಸಪ್ಲೈಯರ್ಸ್ ಹತ್ರ ತಾನೆ? ಸಪ್ಲೈಯರ್ಸ್ ಹತ್ರ ಚೆಕ್ ಮಾಡಿದ್ರೆ ಏನು ಯೂಸ್ ಇಲ್ಲ ಭಾಗ್ಯ. ಏನು? ಯಾಕೆ ಯೂಸ್ ಇಲ್ಲ? ಅವ್ರ ಹತ್ರ ಯಾವ ಬಿಲ್ ಕಾಪಿ ಇರುತ್ತೋ ನಮ್ಮ ಹತ್ರನೂ ಅದೇ ಇರುತ್ತೆ. ಫಾರ್ ಎಕ್ಸಾಂಪಲ್, 20 ಕಂಪ್ಯೂಟರು ಮತ್ತೆ ಸ್ಮಾರ್ಟ್ ಕ್ಲಾಸಿಗೆ ಬೇಕಾಗಿರೋ ಪ್ರೊಜೆಕ್ಟರ್ಸ್ ಕಳ್ಸಿದೀವಿ ಅಂತ ಹೇಳ್ತಾರೆ ಅಂತಾನೆ ಅನ್ಕೋ. ಅಂಡ್ ಅದ್ರ ಬಿಲ್ ಕೂಡ ಕಳಿಸ್ತಾರೆ. ನಾವ್ ಅದಕ್ಕೆ ಆ ಬಿಲ್ ಮೆನ್ಷನ್ ಮಾಡಿರೋ ದುಡ್ಡೇ ಪೇ ಮಾಡ್ತೀವಿ ತಾನೆ. ಆದ್ರೆ ಸಪ್ಲೈಯರ್ ಅದ ಯಾವ್ದನ್ನು ಕಳಿಸ್ದೆ ಸುಮ್ನೆ ಬಿಲ್ ಜನರೇಟ್ ಮಾಡಿ ಕಳ್ಸಿದ್ರೆ? ಭಾಗ್ಯ, ಯಾರಾದ್ರೂ ಆತರ ಮಾಡಿದಾರಾ? ಏ ಇಲ್ಲ ಇಲ್ಲ ಶ್ರೇಷ್ಠ, ಹಾಗೆ ಸುಮ್ನೆ ಕುತೂಹಲ ಕೇಳಿದೆ ಅಷ್ಟೇ. ಅವ್ರ ಅಷ್ಟೇ ಕಳ್ಸಿದಾರ ಅಂತ ಚೆಕ್ ಮಾಡ್ಬೇಕು ಅಂದ್ರೆ ನಾವ್ ಡೆಲಿವರಿ ನೋಟ ಚೆಕ್ ಮಾಡ್ಬೇಕು. ಅಂದ್ರೆ ನಾವಿಲ್ಲಿ ಬಿಲ್ ನೋಟ ಕೂತ್ಕೊಂಡ್ರೆ ಆಗಲ್ಲ ಭಾಗ್ಯ. ಅನುದಾನ ತಗೊಂಡಿರೋ ಸ್ಕೂಲ್ಗಳಲ್ಲಿ ಹೋಗಿ ಚೆಕ್ ಮಾಡ್ಬೇಕು. ಎಲ್ಲಾನು ನಮಗ್ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿದ್ರೆ ಆಯ್ತಲ್ಲ. ಈಗ ಈ ಲೆಕ್ಕ. ಥ್ಯಾಂಕ್ಸ್ ಶ್ರೇಷ್ಠ, ನಿನ್ನಿಂದ ತುಂಬಾನೇ ಹೆಲ್ಪ್ ಆಯ್ತು. ಸದ್ಯಕ್ಕೆ ಈ ಟ್ರಸ್ಟ್ ಇಂದ ಹೈಯೆಸ್ಟ್ ಪೇ ಆಗಿರೋದೇ ಕಂಪ್ಯೂಟರ್ ಮತ್ತೆ ಸ್ಮಾರ್ಟ್ ಕ್ಲಾಸ್ ಐಟಮ್ಸ್ಗೆ. ಅವ್ರ ಹತ್ರನೇ ಹೋಗಿ ನಾವು ವಿಚಾರಿಸಿದ್ರೆ ನಾವಿಲ್ಲಿ ಎಷ್ಟು ಲೆಕ್ಕ ಬರ್ದಿದೀವಿ, ಅವ್ರಲ್ಲಿ ಎಷ್ಟು ಐಟಮ್ ಸಿಕ್ಕಿದೆ ಅನ್ನೋದು ನಮಗ್ ಗೊತ್ತಾಗತ್ತೆ. ಭಾಗ್ಯ, ನಮಗ್ ಬೇಕು ಅಂದ್ರೆ ನಾವಲ್ಲಿ ಕೊಟ್ಟಿರೋ ಸ್ಕೂಲ್ಗೆ ಹೋಗಿ ಚೆಕ್ ಮಾಡ್ಬೇಕಾಗತ್ತೆ. ನಾವ್ ಆತರ ಹೋಗಿ ಚೆಕ್ ಮಾಡ್ಬೋದಾ ಭಾಗ್ಯ? ಬೇಡ ಬೇಡ, ಬಿಲ್ಗಳೆಲ್ಲ ಸರಿಯಾಗಿದ್ಯಾ ಅಂತ ತಿಳ್ಕೊಬೇಕಿತ್ತಷ್ಟೇ. ಹೀಗೆ ಸುಮ್ನೆ ಗೊತ್ತಿರ್ಲಿ ಅಂತ ಕೇಳಿದೆ. ಸರಿ ಭಾಗ್ಯ. ಶ್ರೇಷ್ಠ ಇಷ್ಟೆಲ್ಲ ವಿಷಯಗಳನ್ನ ಡೀಟೇಲ್ ಆಗಿ ಹೇಳ್ತಿದ್ದಾಳೆ ಅಂದ್ರೆ ಅವಳಿಲ್ಲಿ ಮೋಸ ಮಾಡಕ್ಕಂತೂ ಬಂದಿಲ್ಲ. ಹಾಗೆ ಅವಳಿಗೆ ಇಲ್ಲಿ ನಡೀತಾ ಇರೋ ವಿಷಯದ ಬಗ್ಗೆ ಯಾವ ಜ್ಞಾನನೂ ಇಲ್ಲ. ಈ ಭಾಗ್ಯ ಯಾಕೆ ಬಿಲ್ಗಳನ್ನೆಲ್ಲ ಚೆಕ್ ಮಾಡ್ತಿದ್ದಾಳೆ? ಇವಳಿಗೆ ಯಾಕೆ ಬೇಡ್ದಿರೋ ಉಸಾಬ್ರಿ? ಯಾವ್ದಿಬ್ರು ಬೇರೆ ಹೋಗಿ ಹೋಗಿ ಅವಳನ್ನ ಕರ್ಕೊಂಡ್ ಬಂದಿದ್ದಾನೆ ಆಫೀಸ್ಗೆ. ಇವಳು ಇನ್ವೆಸ್ಟಿಗೇಷನ್ ಮಾಡ್ತಿರೋ ರೀತಿ ನೋಡಿದ್ರೆ ನನ್ ಬುಡಕ್ಕೆ ಬರುತ್ತೆ. ಹಾಗಾದ್ರೆ ಈ ಫೋರ್ಜರಿಗಳ ಹಿಂದಿನ ಸೀಕ್ರೆಟ್ ಬಗ್ಗೆ ಯಾರಿಗೆ ಗೊತ್ತಿದೆ? ಇದರಲ್ಲಿ ಕನಿಕನ್ ಇನ್ವಾಲ್ವ್ಮೆಂಟ್ ಇದೆಯಾ? ಬಿಲ್ಗಳೆಲ್ಲ ಚೆಕ್ ಮಾಡಿದ್ರೆ ಒಂದು ಗೊತ್ತಾಗ್ತಿಲ್ವಲ್ಲ. ಅಲ್ಲ, ಭಾಗ್ಯ ಬಿಲ್ಗಳೆಲ್ಲ ನೋಡಿ ಕಂಡಿಡ್ದು ಬಿಟ್ರೆ ಏನ್ ಮಾಡ್ಲಿ? ಕಂಡು ಹಿಡಿತೀನಿ, ಖಂಡಿತ ಕಂಡು ಹಿಡಿತೀನಿ. ಅಲ್ಲ, ನಾನ್ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಸಿಕ್ಕಾಕೊಂಡ್ರೆ ಸಪ್ಲೈಯರ್ ಸಿಕ್ಕಾಕೊಳ್ತಾರೆ. ಸಪ್ಲೈಯರ್ಸ್ ಅಷ್ಟೇ ಸಿಕ್ಕಾಕೊಳಲ್ಲ, ಇದ್ರ ಹಿಂದೆ ಯಾರ್ಯಾರಿದಾರೋ ಎಲ್ಲರೂ ಸಿಕ್ಕಾಕೋತಾರೆ. ಸಪ್ಲೈಯರ್ಸ್ನ ಹಿಡಿದ್ರೆ ಅವ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಬಾಯ್ ಬಿಟ್ಟೇ ಬಿಡ್ತಾರೆ. ನನ್ನ ಹಿಡಿಯೋದು ಅಷ್ಟು ಸುಲಭ ಅಲ್ಲ ಭಾಗ್ಯ. ಮನಸ್ಸು ಮಾಡಿದ್ರೆ ಈ ಭಾಗ್ಯನ್ ಕೈಯಲ್ಲಿ ಆಗದಿರೋದು ಯಾವುದು ಇಲ್ವೇ ಇಲ್ಲ.